ಮಗ ಲ ಇವು ಇವು ಜಾನ್ ಕಾಕನ ಕೈಲಿ ಇದ ಕವಿತನು ಸೋಮೆನುವೆ ಒಟ್ಟಿಗೆ ಸೀಮಂತ ಶಾಸ್ತ್ರ ಮಾಡ್ಬಿಟ್ಟು ಕಳ್ಸೋದ ಅನ್ಕತ್ತೇವಿ. ಅದೇ ಅವಳಿಗೂ 7 ತಿಂಗಳು ತುಂಬದಲ್ಲ ಕವಿತನ್ಗೆ, ಅದಕ್ಕೆ ಕಳ್ಸೋದ ಅಂತೇವಿ. ಅವರು ಏನಂದರ ಕಣಿ ಏನೋ ಕಣಿ ಅಂತವ ಹಂಗಂತಿತ್ತಂತೆ ಕಲ. ಕಳಿಸ್ಲಿ ಬಿಡವ, ಅದಕ್ಕೇನಂತೆ. ಮುಂಚೆಗೆ ಬಂದ್ರೆ ಏನಾರು ನಾವು ಏನಾದ್ರು ಮಾಡಿ ಸರಿ ಇರ್ತದಲ್ಲ. ಅದಕ್ಕೆ ನಿಮ್ಮನ್ನಿಬ್ಬರನ್ನು ಕೇಳ್ಕೊಳ್ಳೋದ ಅಂದ್ಬಿಟ್ಟು ಹಂಗಂದೆ ಕಣಪ್ಪ. ಅವ್ರಾಗ ಅವರು ಕೇಳು ಸರಿ, ನಾವಾಗ ನಾವೇ ಕರ್ಕೊಂಡೋಗಿ ಅಂತ ಹೆಂಗನ್ನೋದು. ಒಟ್ಟಿಗೆ ಒಂದೇ ಹೆಂಗೋ ಚಿತ್ರದಲ್ಲಿ ಕಳಿಸ್ತೀವಲ್ಲ, ಒಟ್ಟಿಗೆ ಕಳಿಸ್ಬಿಡೋದ ಅಂತವ ಹಂಗೆ ಅನ್ಕೊಂಡಿದಾರಂತೆ ಮಗ. ಅತ್ತೆ ಕಳಿಸ್ಲಿ ಬಿಡಿಯತ್ತೆ, ನಾವೇನಿಗೆ ಬೇಡ ಅಂತ ಹೇಳ್ತಿದ್ವಾ? ಅದನ್ನೇನಿಗೆ ಕೇಳಿದ್ರಿ ನೀವು? ಫೋನ್ ಮಾಡಿ ಹೇಳಿವ್ರಿ, ನೀವು ಕೇಳಬೇಕಾಗಿತ್ತು. ಇಲ್ದಾರು ಹೋಗ್ಬಿಟ್ಟೆ ಬನ್ನಿ ಒಂದ್ಸಲ. ಅದಕ್ಕೆ ನಿಮ್ಮ ಬಾಲಿ ಏನು ಬಂದದು ಅಂತ ಒಂದು ತಿಳ್ಕೊಳ್ಳೋದು ಅನ್ಕೊಂಡು ಸುಮ್ಮನೆ ಅದೇ ಕಣ್ಮಗ. ನಾವೇನಿಗೆ ಬೇಡ ಅನ್ಲಿಯತ್ತೆ, ಬರಲಿ ಬಿಡಿ. ಅವ ಬರ್ಲಿ ಬಿಡು, ಯಾಕೆ ನನ್ನ ತಂಗಿ ಒಂದು ತಿಂಗಳು ಮುಂಚೆ ಜೊತೆಗೆ ಬಂದ್ಬಿಟ್ರೆ ಏನು ಉಣ್ಬಾರ್ದು ಅನ್ಕೊಬಿಟ್ಟಾಳ. ನೀನು ಚೆನ್ನಾಗಂತ ಇದ್ದಿ ಕಣವ, ಪರವಾಗಿಲ್ಲ. ಹೋಗ ಬಾಬಾ ಹೆಂಗಂತ ಇದ್ದಿ ನೋಡು. ಯಾಕವ ಯಾಕೆ ಏನು ಉಣ್ಬಾರ್ದು ಅನ್ಕೊತಿಲ್ಲ ಹೇಳು. ಪರವಾಗಿಲ್ಲ ಹಾಕು, ಹಂಗೆ ಬಂದ್ರೆ ಇನ್ನೂ ಒಳ್ಳೇದೇ ತಾನೇ. ಇನ್ನೂ ಟೈಮ್ ಇರ್ತದೆ, ಅಚ್ಚುಕಟ್ಟಾಗಿ ಏನಾದ್ರು ತೆಗ್ದಿಕ್ಕಿ ಅಚ್ಚುಕಟ್ಟಾಗಿ ನೋಡ್ಕೊಬೋದು. ಪಾಪ ಅವರು ನೋಡ್ಕೊಂಡವ್ರು ಇಲ್ಲ ಅಂತಲ್ಲ. ಈಗ ಅವ್ರಾಗ ಅವರೇ ಕಳಿಸ್ತೀವಿ ಅಂದಾಗ ನಾವು ಕರ್ಕೊಬರಕಿಲ್ಲ ಅನ್ನೋಕ್ಕದ ಹೆಂಗಪ್ಪ? ಆಯ್ತು ಬಿಡೀಗ, ಕಳಿಸ್ಕೊಡ್ಲಿ ಬಿಡು. ಈಗ ಎರಡೊಂದು ಖರ್ಚು ಸುಮ್ಮನೆ ಇದಕ್ಕೊಂದ್ಸರಿ ಖರ್ಚು ಅದಕ್ಕೊಂದ್ಸರಿ ಖರ್ಚು ಏನು ವರ್ಷ ದೂರ ಇದ್ದದ? ಒಂದೇ ತಿಂಗಳಲ್ಲಿ 2 ಖರ್ಚು ಮಾಡಿಕದ ಮಾಡಿದ್ರೆ 2 ಒಟ್ಟಿಗೆ ಮಾಡಲಿ ಬಿಡತ್ತಾಗೆ. ಈಗ ಅವ್ರಿಗೂ ಸ್ವಲ್ಪ ಖರ್ಚು ಉಳ್ಕತ್ತದೆ. ಈಗ ನಮ್ಮ ಮನೆ ಇದ್ದಂಗೆ ತಾನೆ, ಅದು ನಮಗೆ ಬೇರೆ ಸಪ್ರೇಟ್ ಮಾಡೋ, ಅವ್ರು ಬೇರೆ ಸಪ್ರೇಟ್ ಮಾಡಿ ಉಳಿಕದ, ಮಾಡಿದ್ರೆ ಒಟ್ಟಿಗೆ ಮಾಡಲಿ ಬಿಡತ್ತಾಗೆ. ಸುಮ್ಮನೆ 2 ಖರ್ಚು ಮಾಡ್ಕೊಂಡು ಸಾಲ ಮಾಡ್ಕೊಂಡು ಹೊರ ಜಾಸ್ತಿ ಆದರೆ ಇವ್ರ ಹತ್ರ ಅನ್ಬೋಕ್ಸೋರು ಅದು ಹಾಕ್ಬೇಕು. ಬೇಡ ಬಿಡು, ಒಂದೇ ಖರ್ಚಲ್ಲಿ ಆಗಲಿ ಎರಡುವೆ. ಈಗ ಬೇರೆ ಶುಂಠಿ ಗಿಂಟಿ ಅನ್ಕೊಂಡು ಮೊದಲುವೆ 4 ಎಕರೆಗೆ ಹಾಕಿದ್ರಂತೆ. ತಿರ್ಗಾವದು ಯಾರೋ ಅವ್ರು ಹೊಲ್ದು ಪಾಕ್ತಾರವ 2 ಎಕರೆ ಮಾಡ್ಕೊಂಡು ನೆನ್ನೆ ದಿವಸ ಅದನ್ನು ಶುಂಠಿ ಹಾಕಿದ್ರಂತೆ. ಈಗ ಬರೋ ಸಂಬಳ ದುಡ್ಡೆಲ್ಲನೂ ಬರೀ ಇವರು ಆರಂಭ ಅನ್ಕೊಂಡು ಆರಂಭಕ್ಕೆ ಹಾಕತ್ತ ಕೂತವ್ರೆ. ಅಲ್ಲ ಕಣವ, ಸುಮ್ಮನಿರೋರು ಇವ್ರು ಯಾಕೆ ಹಿಂಗೆ ಆಡ್ತಿದಾರು? ಏನು ಆರಂಭ ಮಾಡೋಕ್ಕೆ ಇಷ್ಟೊಂದು ಇಂಟ್ರೆಸ್ಟ್ ಆಗಬಿಟ್ಟಾರಲ್ಲ ಯಾಕೆ? ಏನೋ ಇಲ್ಲ ಟಕೆಟ್ ಹೋಯ್ತಾ? ಆಮೇಲೆ ಒಂದ್ಸತಿ ಕೈ ಸುಟ್ಕೊಂಡ್ರೆ ಆಮೇಲೆ ಗೊತ್ತಾಯ್ತದೆ. ಇಲ್ಲಕ್ಕ ಸುಂದರು, ಅವರು ಕಷ್ಟಪಟ್ಟು ಮಾಡ್ತಾವ್ರೆ. ಸಂಬಳ ದುಡ್ಡೆಲ್ಲ ಸಾಲ ಮಾಡ್ತಾರ, ಸಂಬಳನೂ ಜಾಸ್ತಿ ಬರ್ತದೆ. ಇಂಜಿನಿಯರ್ಗಳು ಅವರು ಸಂಬಳ ಜಾಸ್ತಿ, ಸಂಬಳ ದುಡ್ಡನ್ನೇ ಬಂಡವಾಳಕ್ಕೆ ಮಾಡ್ತಾರೆ. ಇಲ್ಲ ಬಂದುಬಿಟ್ರೆ ಲಾಭ ಒಳ್ಳೆ ದುಡ್ಡು, ಏನು ಗಂಟೆ ಲಾಸ್ ಹಾಕಿಲ್ಲ. ಸರಿಯಾಗಿ ರೇಟಲ್ಲಿ ಸಿಕ್ಬಿಟ್ರೆ ಒಳ್ಳೆ ದುಡ್ಡು ಆಯ್ತಕ್ಕ. ಸುಂಕರು ಮಾಡಲಿ, ಬಂದು ಸಂಬಳನೇ ನೆಚ್ಕೊಂಡು ಒಂದೇ ನೆಚ್ಕೊಂಡು ಸೋಕೆ ಮಾಡ್ಕೊಂಡು ತಿರುಗಿಕತ್ತಪ್ಪ. ಬಂಡವಾಳ ಹಾಕಂತ ಬಂಡವಾಳ ಮಾಡಲಿ ಸುಂಕರು. ಅದೇ ಮಾವ, ಅವ್ರು ಮಾಡಿದ್ಕೆ ಒಂದು ಉಪಯೋಗ ಆದ್ರೆ ಸರಿ. ಪಾಪ ಲಾಸ್ ಮಾಡ್ಕೊಬಿಟ್ಟಾರು ಅಂತ ಅಂತಾರೆ ಇವರು. ನೆನ್ನೆನೂ ಹಂಗೆ ಅಂದರು ಇವರು. ಏನಕ್ಕೆ ಹಿಂಗೆ ಆರಂಭ ಅಂತ ಇಟ್ಕೊಂಡು ಇದು ಮಾಡಿದ್ದಾರೆ? ಎಷ್ಟೋ ಜನ ಆರಂಭ ಮಾಡಿ ಸುಮ್ಮನೆ ಸಾಲ ಸೋಲ ಆಗ್ತಾರೆ. ಇವ್ರೊಂದು ಸ್ವಂತ ಬಂಡವಾಳ ಆಗಿರೋದ್ರಿಂದ ಇವ್ರಿಗೆ ಏನೂ ಅಷ್ಟು ಲಾಸ್ ಕಾಣಲ್ಲ. ನಿನ್ನ ಮಾತೇನು ನಿಜ ಕಣ್ಮಗ. ಈಗ ಇವರು ಸಂಬಳ ದುಡ್ಡು ಬಂದದ ಯಾಕಂದ್ರೆ ವ್ಯವಸಾಯ ಮಾಡ್ತಾರೆ. ಈಗ ಅದೇ ಸಂಬಳ ದುಡ್ಡು ತಗೊಂಡು ಸೋಕೆ ಮಾಡ್ಕೊಂಡು ತಿರುಗಿದ್ರೆ ಉಳ್ಕೊಂಡದ? ಬಂಡವಾಳಕ್ಕೆ ಬಂಡವಾಳ ಹಾಕಂದ್ರೆ ತಾನೇ ಏನಾರು ಒಂದು ಲಾಭ ಕಂಡಂಗೆ ಆಗೋದು. ಶುಂಠಿ ಏನು ಐಲಾಟಲ್ಲಿ ಇಟ್ಕೊಬಿಟ್ಟಿದ್ದೀನೋ, ಕೈ ಹಿಡಿದು ಬಿಡ್ರೆ ಲಕ್ಷ್ಮಿ ಕೋಟಿ. ಹಂಗೂ ರೇಟ್ ಸಿಗ್ನಿಲ್ವಾ? ಬಂಡವಾಳಗಂತೂ ಲಾಸ್ ಅಂತೂ ಇಲ್ಲವೇ ಇಲ್ಲ, ಯಾವುದೇ ಕಾರಣಕ್ಕೂ ಲಾಸ್ ಆಗಿಲ್ಲ. ಏನೋ ಮಾಡ್ಲಿಕ್ಕನಪ್ಪ, ಕೊಟ್ಟಕ್ಕೆ ಲಾಸ್ ಆಗ್ದಾರ ಸರಿ. ಹಂಗನ್ನಿ ಮತ್ತೆ ಈಗ ಒಂದು ಚಿತ್ರದಲ್ಲಿ ಕಳಿಸ್ತಾರೋ ಮನೆ ತಗೊಂತ ಚಿತ್ರದಲ್ಲಿ ಮಾಡಾರಂತೆ ಕಣ್ಮಗ. ಚಿತ್ರದಲ್ಲಿ ಮಾಡ್ತಿರೋದಕ್ಕೆ ಈಗ ಚಿತ್ರಕ್ಕೆ ಚೆನ್ನಾಗಿರೋ ಚಿತ್ರನೇ ಮಾಡ್ಕೊಂಡಾರಂತೆ. ಅದಕ್ಕೆ ಮಾಡ್ತೀವಿ. ಈ ತಿಂಗಳಿಗೆ ಒಬ್ರು 3 ತಿಂಗಳಿಗೆ ಒಬ್ರು ಮಾಡೋದಕ್ಕೆ ಒಟ್ಟಿಗೆ ಮಾಡ್ಬಿಡೋದ ಅಂತ ಮಾತಾಡ್ಕೊಂಡಿದಾರಂತೆ. ಅದಕ್ಕೆ ಹೆಂಗೆ ಕೇಳೋದು ಅವ್ರನ್ನ ನೋಡು, ಕರ್ಕೊಂಡೋಗಿ ಅಂತ ನಾವು ಬಾಯ್ಬಿಟ್ಟು ಕೇಳಕ್ಕದ ಅಂತವ. ಇವು ಜಾನ್ ಕಾಕಂಗೆ ಕಿವಿಗೆ ಆಗ್ತಂಗೆ ಹೇಳ್ತದೆ ಅಂತ ಗೊತ್ತಲ್ಲ. ನಾನು ಕೂಡ ಜಾನ್ ಕಾಕಂಗೆ ಅಂದ್ಲು. ಅದಕ್ಕೆ ನಾನು ತಡುವಾಕ ಬಂದ್ಬಿಡ್ಲಿ, ನನ್ನ ಮಗ ಸೊಸೆ ಕೆಲ್ಸಕ್ಕೆ ಹೋಗೋರೆ ಬರಲಿ, ಅವ್ನು ಕೇಳ್ಕೊಂಡು ಯಾತ್ಕು ನಿನ್ಗೆ ಹೇಳ್ತೀನಿ ಕನಕ, ನೀನು ಹೇಳುವೆ ಸುಮ್ಮನಿರಕ ಅಂತ ಅಂದೆ ಕಲ ಮಗ. ಈಗ ನನ್ನ ಲೆಕ್ಕಾಚಾರ ಏನು ಗೊತ್ತಾ? ಈಗ ನಮ್ಮ ಮಗಳಿಗೆ 8 ತಿಂಗಳು ಆಗ್ಬಿಟ್ಟಿತ್ತಪ್ಪ. ಈಗ ನಾವು ಆ ಥರ ಮಾಡ್ತಾ ಇರಲಿಲ್ವಾ? ಈಗ ಅವರು ಆಗ ಒಪ್ಕೋಬೇಕಾಗೋದು ಹಂಗೆ. ಈಗ ನಾವೇ ಆ ಮಗಳು ಬೇರೆ ಈ ಮಗಳು ಬೇರೆ ಏನಕ್ಕೆ ಹಾಕಿಲ್ಲ. ಬಿಡು, ಬಂದ್ರಿ 1 ತಿಂಗಳು ಮುಂದೆ ಬಂದರೆ ನಮ್ಮ ಮಗಳು ಬರ್ತಾಳಲ್ಲ, ಅಚ್ಚುಕಡೆ ನಮಗೂ ಆರೈಕೆ ಮಾಡಿ ಸರಿ ಆಯ್ತದೆ. ಕಳಿಸ್ಕೊಡ್ಲಿ ಬಿಡು, ಸ್ವಲ್ಪ ಅವ್ರಿಗೂ ಹಿಂಸೆ ಕೊಡೋದು ಬೇಡ. ಶುಂಠಿ ಪಂಟಿ ಅನ್ಕೊಂಡು ಯಾರು ಬಂಡವಾಳ ಮೇಲೆ ಬಂಡವಾಳ ಹಾಕಿಬಿಟ್ಟವ್ರೆ. ಈಗ ಅವ್ರಿಗೂ ನೋವು ಕೊಡೋದು ಬೇಡ. ಈಗ ಅವ್ರು ನೋವು ಅನ್ಭವಿಸಿ ನಮ್ಮ ಮಕ್ಕಳು ನೋವು ಅನ್ಭವಿಸ್ತಾಗತ್ತಾನೆ. ಅವು ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡು ಸಾಲ ಸೋಲ ಇಲ್ದಂಗಿದ್ರೆ ನಮ್ಮ ಮಕ್ಕಳು ಚೆನ್ನಾಗಿದ್ದಂಗಿಯ. ಆದರೆ ಅದಕ್ಕೆ ಅವ್ರೇನಾರು ಬಂದು ಏನಾರು ಹೇಳಿ ಕಳಿಸಿದ್ರೆ ಇಲ್ಲ ನಮ್ಮ ಕಿವಿ ಬಿದ್ದರೂ ನಾವೇ ಹಂಗೆ ಹಿಂಗೆ ಅಂತ ಆಗ ಎಳೆಯೋದು ಬೇಡ, ಒಪ್ಕೊಬಿಡುವ. ಅಯ್ಯೋ ಅತ್ತೆ, ಅದನ್ನು ಕೇಳ್ದವ್ರು ತಾನೆ ಏನಾಗ್ತಿತ್ತು? ನೀವು ಅವಾಗಲೇ ಫೋನ್ ಮಾಡೋ ಇಲ್ಲ ಜಾನಕಿ ಆಂಟಿ ಕೈಲಿ ಹೇಳಿಸ್ಬಿಟ್ಟಿದ್ರೆ ಮುಗ್ದೆ ಹೋಗ್ತಿತ್ತು. ಬೇಡ ಪಾಪ, ಕರ್ಕೊಬರೋಣ ಬಿಡಿ. ಇವಾಗ ಅವ್ರಿಗೂ 2 ಖರ್ಚಾದರೂ ಸಾಲ ಆಗೋದು ಅವರೇ, ನರಳೋದು ಅವರೇ ಅಲ್ವಾ? ಪರವಾಗಿಲ್ಲ ಬಿಡಿ. ನೀವೇ ಹೇಳ್ತಾ ಇರೋದು ಸರಿನೇ. ನೀವು ನಮ್ಮ ಗಂಟೆ ಏನು ಕೇಳಬೇಕಾಗಿಲ್ಲ ಅತ್ತೆ. ಏನಕ್ಕೆ ನಾವು ಬರಬೇಡ್ದು ಅಂತ ಹೇಳಿದ್ದೀವ ನೋಡಿ ಅತ್ತೆ. ಅವಾಗೆಲ್ಲ ತುಂಬ ಬೇಜಾರು ಮಾಡಿದ್ದೀವಿ, ಹೌದು. ಆದರೆ ನಾವು ಇವಾಗ ತುಂಬ ಬದಲಾಗಿದ್ದೀವಿ ಅತ್ತೆ. ನಮ್ಮ ಕೇಳಿ ನೀವು ತೀರ್ಮಾನ ತಗೋಬೇಕು ಅಂತ ಏನಿಲ್ಲ. ಏನಕ್ಕೆ ನಮ್ಮ ಮೇಲೆ ಹಾಕಿದ್ರಿ ನೀವು? ನೀವೇ ಹೇಳ್ಬೋದಾಗಿತ್ತು ಅಲ್ವಾ? ಏನೇ ಆಗಲಿ, ಈಗ ನಿಮ್ಮನ್ನು ಒಂದು ಮಾತು ಕೇಳಿದ್ರೆ ನಾವು ತೀರ್ಮಾನ ತಗೊಳಿಕ್ಕಾಗದ? ಒಂದು ಮಾತು ಕೇಳಲೇಬೇಕಲ್ವಾ? ಸರಿ ಆಯಿತು. ಹೇಳ್ಬಿಡು ಜಾನಕಿ ಅಮ್ಮಂಗೆ, ಜಾನಕಿ ಆಂಟಿಗಾರು ಹೇಳು, ಇಲ್ದಾರ ನೀನೇ ಫೋನ್ ಮಾಡಿ ಹೇಳು. ನೋಡದ ಏನಂದ್ರು ಅಂದ್ಬಿಟ್ಟು ಆಯಿತು ಕಳಿಸ್ಕೊಡಿ. ಈಗ ಹೆಂಗೂ ಈಗ ಒಂದು ಕೆಲಸ ಮಾಡಿ, ಸುಮ್ಮನೆ ಫೋನುಗಿನೋ ಅವೆಲ್ಲ ಲಕ್ಷಣ ಅಲ್ಲ. ಅಪ್ಪನ ಕರ್ಕೊಂಡು ನೀನು ಹೋಗ್ಬಿಟ್ಟು ಈಗ ಹೆಂಗೂ ಸುಮ್ಮನೆ ಗೊತ್ತೇ ಇಲ್ವೇನೋ ಅಂದಂಗೆ ನಿನಗೆ ಹೆಂಗೂ ಕಳ್ಸ್ತಾ ಇದ್ದೀರಲ್ಲ ಸೋಮ್ಯನ, ಅದೇ ಖರ್ಚಲ್ಲಿ ಇವ್ರಿಗೂ ಆಗೋಲಿ.
ಕವಿತ್ನ ಕಳ್ಸ್ಕೊಟ್ಬಿಡಿ ಅಂದ್ಬಿಟ್ಟು ಕೇಳು. ಆಗೊಂಥರ ಉಳ್ಕೊತದೆ ಒಂದು ಗೌರವ ನೋಡು, ಹೆಂಗೋ ಅರ್ಥ ಮಾಡ್ಕೊಂಡ್ರಲ್ಲ ಅನ್ನೋ ಲೆಕ್ಕಾಚಾರ ಬರ್ತದೆ. ಫೋನಲ್ಲಿ ಮಾಡೋದ್ಕಿಂತ ನೀವು ಹೋಗ್ಬಿಟ್ಟು ಮಾತಾಡ್ಕೊಬಂದ್ಬಿಟ್ರೆ ಸರಿ. ಸರಿ ಬಿಡು ಮಗ, ನೀನು ಹೇಳ್ತಾ ಇರೋದು ಸರಿ ಕಣ. ಫೋನು ಗೀನುಕ್ಕಿಂತ ಅದ್ರ ಲಕ್ಷಣ ಅಲ್ಲ. ಹೋಗ್ಬಿಟ್ಟು ನೇರವಾಗಿ ಹೋಗೋದು, ಹೋಗ್ಬಿಟ್ಟು ಹಿಂಗೆ ಹೇಳ್ತೀನಿ ಜಾನಕಕ್ಕ ಹಿಂಗೆ ಕಳಿಸ್ತವ್ರೆ ಕನಕ ಅಂತಂದ್ರು, ಕಳಿಸ್ಕೊಟ್ಬಿಡಿ ನಾವು ಕವಿತನು ಕಳಿಸ್ಕೊಟ್ಬಿಡಿ, ಒಂದೇ ಖರ್ಚೆಲ್ಲ ಆಗಲಿ ಅಂತ ಅಂದ್ಬಿಡೋದು. ಇನ್ನೇನಂತೆ ಜಾನಕಕ್ಕನೇ ಹೇಳೋದು ಅಂತ ಹೇಳೋದ ಬಿಡ್ಲೆ. ಜಾನಕಕ್ಕ ಹಿಂಗೆ ಅಂತಿದ್ರು, ಆದ್ರತೆಗೆ ಒಂದೇ ಖರ್ಚಲ್ಲಿ ಕಳಿಸ್ಬಿಡುವ ಅಂತ ಅಂತಿದ್ರು. ನಿಮ್ಮನ್ನ ಏನಂದಾರೋ ಎಂತಂದಾರೋ ಕಾಣಲ್ಲ ಅಂತ ಯೋಚನೆ ಮಾಡ್ತಿದ್ರು ಅಂತ ಜಾನಕಕ್ಕ ಅಂತು. ಆಗ ನಾವು ಅದನ್ನ ಲೆಕ್ಕಾಗ್ತೋ, ಅಯ್ಯೋ ಅದರಲ್ಲಿ ಏನಿದೆ ಅಂತ ಆ ಮಗಳು ಬೇರೆ ಈ ಮಗಳು ಬೇರೆ, ಎರಡು ಒಂದೇ ಮಗಳಲ್ವಾ, ಕಳಿಸಿ ಒಂದೇ ಖರ್ಚಲ್ಲಿ ಕಳಿಸಿ ಬಿಡಿ, ಅದಕ್ಕೆ ಸಾಲ ಮಾಡ್ಕೋಬೇಕು, ಎರಡು ಖರ್ಚು ಮಾಡ್ಕೊಂಡು ಅನ್ನೋದು ನಮಗೂ ಲೆಕ್ಕಾಚಾರ ಹಾಕೊಂಡು ಅಂತ ಹೇಳೋದು. ಅಪ್ಪ ಹಂಗೆ ಬೇಡ, ನಾನು ಹೇಳೋಕೆ ಕೇಳು. ಈಗೇನೋ ಸೋಮ್ಯನ ಕಳಿಸ್ತಾ ಇದ್ದೀರ ಅಂತಲ್ಲ, ಜೊತೆ ಕಳಿಸ್ಕೊಟ್ಬಿಡಿ ಕವಿತುನುವೆ, ಮುಗ್ದೋಯ್ತು. ಹಂಗಂದ್ರಂತೆ ಹಿಂಗಂದ್ರಂತೆ ಅವ್ರ ಕತೆ ಯಾಕೆ ಬೇಕು ನಿನಗೆ? ಸುಮ್ಮನೆ ಹಂಗೆ ಅವ ಅಪ್ಪನ ಮಾತಾಡೋಕೆ ಬಿಡ್ಬೇಡ, ನೀನು ಮಾತಾಡವ ನೀನು. ಮಗ ನೀನು ಹೇಳ್ತಾರೋ ಸರಿ, ಸೋಮ್ಯನ ಕಳಿಸ್ತಾ ಇದ್ದೀರಂತಲಕ್ಕ, ಕಳಿಸ್ಕೊಟ್ಬಿಡಿ ಕವಿತನು ಒಂದೇ ಖರ್ಚೆಲ್ಲ ಆಯ್ತದೆ ಅಂತ ಅಂದ್ಬಿಡೋದು. ಜಾನಕಕ್ಕ ನಮ್ಮ ಪುಟ್ಟಿ ಹೇಳ ಅನ್ನೋದೇ ಬೇಡ. ಇನ್ನೇನು ಹ್ಞೂ ಅತ್ತೆ, ಅದೇ ಸರಿ, ಹಂಗೆ ಅಂದ್ಬಿಟ್ಟು ಬನ್ನಿ ಅತ್ತೆ, ಏನಿಲ್ಲ ಕರ್ಕೊಂಬನ್ನಿ ಆರಾಮಾಗಿ. ಇವಾಗ ನಾನಂತೂ ಇರೋಕ್ಕಾಗಲ್ಲತ್ತೆ, ನಿಮಗೆ ಗೊತ್ತಲ್ಲ ಕೆಲ್ಸಕ್ಕೆ ರಜನೆ ಕೊಡಲ್ಲ. ಬಾಣ್ತನಕ್ಕಾಗಲಿ ಏನು ಬೇಕು ನಾವು ತಂದು ಕೊಡ್ತೀವಿ. ಬಾಣ್ತನ ಮಾಡೋ ಜವಾಬ್ದಾರಿ ನಿಮ್ಮದು ಅತ್ತೆ, ಬೇಜಾರು ಮಾಡ್ಕೋಬೇಡಿ ಮಾತ್ರ. ಅಯ್ಯೋ ಮಗ ಹೋಗು, ಅಲಕ್ಕನ ಮಗ ನನಗೇನು ಮಕ್ಕದ ಕಣ್ಣಿರಲ್ಲ, ಪಾಪ ಕೆಲ್ಸಕ್ಕೆ ಹೋಯ್ತಾ ಇದೆಯೇ, ಅದೇ ಬಂದ್ಬಿಟ್ಟು ಪಾಪ ಫ್ರಿಜ್ಜು ಸೋಫಾ ಸೆಟ್ಟು ಎಲ್ಲ ನೋಡ್ಬಿಟ್ಟು ಹೊಸಿ ಖುಷಿ ಪಡ್ನಿಲ್ಲ ಜಾನಕಕ್ಕ. ಅಯ್ಯೋ ಚೆನ್ನಾಗದಲ್ಲ ತಗೊಬಂದದಲ್ಲ ಅಂದ್ಕೊಂಡು, ಹಾಗಾಗಿ ಅಂದೆ ನಾನು ಸೊಸೆನೇ ಕನಕ ತಗೊಬಂದದೆ, ಸಂಬಳ ಆಯಿತು ಅಂದ್ಕೊಂಡು ತಗೊಬಂದದೆ ಅಂತ ಅಂದೆ. ಹಂಗೆ ಪಾಪ ನೀನು ಒಂದ್ಗಳು ಕೂತ್ಕೊಳ್ಳೋಕ್ಕಿಲ್ಲ ಏನಿಲ್ಲ, ನೀನು ಏನು ಕೂತಿದೀಯಾ ಕುಂತವಳಕನೋ ಅನ್ನಂಗಿದ್ದದ. ನೀನು ತಲೆಗೆಡ್ಸ್ಕೊಬೇಡ ಬಾಣ್ತನ ಗಿಂಟನ ಬಗ್ಗೆ. ನಾನು ಅವಳಿಗೆ ಇಟ್ಟು ಸ್ವಲ್ಪ ನಾನು ಮಾಡ್ಕೊಡೋ ಜವಾಬ್ದಾರಿ ನಂದು. ನೀವೇನಿಲ್ಲ, ಏನೋ ಒಂದು ಸಾಮಾನು ಸರಂಜಿಯೋ ಹೊಸಿ ತಂದು ಹಾಕ್ಕೊಟ್ರೆ ಅಷ್ಟು ಸಾಕು. ಅವ ನೀನು ಅವಕ್ಕೆಲ್ಲ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬಿಡ, ಅಚ್ಚುಕಟ್ಟಕ್ಕೆ ಮಾಡೋಕ್ಕಾಯ್ತದೆ ನೋಡದ ಕಳ್ಸೋದಕ್ಕೆ. ಆದರೆ ಒಂದು ಚೈನ್ ಗಿಣ ಕತ್ತಿಗೆ ಮಗಿಗೆ ಮಾಡ್ಸೋಕ್ಕಾಯ್ತದೆ ಬಿಡು. ಎಂತೆ ಮಗ ಆದದು ಕಿವಿಗೆ ಕತ್ತಿಗೆ ಅಚ್ಚುಕಟ್ಟಕ್ಕೆ ಕಾಲಿಗೆ ನಡಿಗೆಲ್ಲ ತರಕಾಯ್ತದೆ ಗಂಡು ಮಗ ಆದರೆ. ಲೋ ಸುಮ್ಮನೆ ಇದ್ದು ಬಿಡು, ಬಾಯಿ ಬಿಟ್ಟು ಅವ್ರ ಮುಂಗಡೆ ಏನು ಹೇಳ್ಬೇಡ ಮಗ. ಕತ್ತಿಗೆ ಪತ್ತಿಗೆ ಅಂದರೆ ನೀನು ಕಳ್ಸೋದಕ್ಕೆ 2 ಲಕ್ಷ ಬೇಕಾಯ್ತದೆ ತಿಳ್ಕೊಬಿಡು. ಮಗಿಗೆ ಕಿವಿ ಚುಚ್ಚಿಸ್ಬೇಕು, ಚುಚ್ಚಿಸೋದ ಕೈಗೊಂದು ಉಂಗ್ರ, ಗಂಡು ಮಗ ಆಯ್ತಾ ನಡಿಗೊಂದು ಉಡ್ದಾರ ಬೆಳ್ಳಿದು, ಕಾಲು ಗೊಲ್ಸು ಸಾಕು ಮುಗ್ದೋಯ್ತು. ಕತ್ತೀನಿ ಅಂದರೆ 10 ಗ್ರಾಮ್ ಮಾಡಿಸ್ತೀನಿ ಅಂದ್ರೂ ಓಸಿ ದುಡ್ಡು ಆಯ್ತಲ್ಲ ಇವತ್ತೊಂದು ರೇಟಲ್ಲಿ. ಅಯ್ಯೋ ಆಗುತ್ತೆ ಬಿಡಿಯತ್ತೆ, ಪರವಾಗಿಲ್ಲ. ಏನು ಮತ್ತೆ ಮಾಡಿಸ್ತಿದ್ವಾ? ಮಾಡ್ಸೋಣ, ನಾನೇ ಅವ್ರ ಹತ್ರ ಹೇಳಿದ್ದು ನಾನು. ಇವಳೆ ಕಣವಾಗ ಅಂದಿದ್ದು. ಮಗ ಈಗ ನೀನು ಅವ್ವ ಹೇಳ್ದಂಗೆ ಕೇಳು, ಸುಮ್ಮನೆ ಬಾಯ್ಬಿಟ್ಟು ಏನು ಮಾತಾಡಬೇಡ. ಕಳಿಸೋ ಟೈಮ್ಗೆ ಹೆಂಗೆ ನಮ್ಮ ಶಕ್ತಿ ಹೆಂಗಾಯ್ತೋ ಹಂಗೆ ಮಾಡಿಕೈತೆ. ಆಮೇಲೆ ನಾವು ಬಾಯ್ಬಿಟ್ಟು ಹೇಳ್ಬಿಡೋದು, ಆಮೇಲೆ ಮುಂದಕ್ಕೆ ಹಂಗೆ ಹಿಂಗೆ ಅನ್ನೋದು ಬೇಡ. ಅವ್ವ ಹೇಳ್ದಂಗೆ ಕೇಳು, ಅವ್ವ ಲೆಕ್ಕ ಕೇಳೋ ಸರಿ ಕರೆಕ್ಟಾಗದ ಮಾತ್ರ. ಹಾಂ ಸರಿ ಬಿಡಪ್ಪ, ಆಯಿತು. ಈಗ ಹೋಗ್ಬಿಟ್ಟು ಬರೋಗಿ ಅದು ಯಾವಾಗ ಕಳ್ಸೋರು ಏನು ನೋಡೋದ ಬೇಕಾರೆ. ಅದೆಷ್ಟು ಜನ ಈಗ ಚಿತ್ರದಲ್ಲಿ ಮಾಡಿದ್ರೆ ಒಂದು ಟಪ್ಪ ಮಾಡಬೇಕಾಯ್ತದೆ, ಮಾಡ್ಕೊಂಡು ಹೋಗಿ ಕರ್ಕೊಬರ್ಕಾಯ್ತದೆ. ಹ್ಞೂ ಸರಿ ಕಲ ಮಗ, ಆಯಿತು ಹೋಗ್ಬಿಟ್ಟು ಬತ್ತೀವಿ ಬಿಡು ಮತ್ತೆ. ಆಯಿತು ಹೋಗ್ಬಿಟ್ಟು ಬರೋಗಿ ಮತ್ತೆ. ಸರಿ ಆಯಿತು. ಅವ ಸಾಂಬಾರದೇ ಅನ್ನಗಿನ ಮಾಡ್ಕೊಬಿಡಿ. ಆಯ್ತು ಅತ್ತೆ ಹೋಗ್ಬೇಕಾದ್ರೆ ತಿಂಡಿ ತಗೊಂಡೋಗಿ, ಹಾಗೆ ಹೋಗಬೇಡಿ. ಅವ ಅಂತಾನೆ ಹಂಗೆ ಹೋಗ್ಬಿಟ್ಟು ಕಾಸು ಕೊಡೋಗೆ ತಗೊಂಡೋಗಿ ಏನಾರು ತಿಂಡಿ ಗಿಂಡಿ ಏನಾರು ತಗೊಂಡೋಗಿ ಹಂಗೆ ಓದೋದು. ಅಯ್ಯೋ ಏನು ಸಣ್ಣ ಮಕ್ಳಿದಾರ ಹಾಕು. ಅತ್ತೆ ಹಾಗೆ ಹೋಗ್ತೀರಾ? ಪರವಾಗಿಲ್ಲ ನಡೀರಿ, ಅಮೌಂಟ್ ಕೊಡ್ತೀನಿ. ಹಾಂ ಸರಿ ಕಣ್ಮಗ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.